ಊರಿನ ಮಧ್ಯದಲ್ಲಿ ಒಂದು ದಟ್ಟವಾದ ಕಾಡು ಇತ್ತು. ಆ ಕಾಡು ಊರನ್ನೇ 2 ಭಾಗಗಳಾಗಿ ವಿಭಜಿಸಿತ್ತು. ಕಾಡಿನ ಒಂದು ಬದಿಯಲ್ಲಿ ಹಳೆಯ ಊರು, ಇನ್ನೊಂದು ಬದಿಯಲ್ಲಿ ಹೊಸ ಕಾಲೋನಿ ಇತ್ತು. ಹಗಲಿನಲ್ಲೂ ಆ ಕಾಡಿನೊಳಗೆ ಹೋಗಲು ಜನ ಎದುರುತ್ತಿದ್ದರು. ಸಂಜೆ ಆದ್ಮೇಲೆ ಆ ದಾರಿಯಲ್ಲಿ ಯಾರೂ ಓಡಾಡುತ್ತಿರಲಿಲ್ಲ. ಒಂದು ರಾತ್ರಿ ಧಾರಾಕಾರ ಮಳೆ ಸುರಿಯುತ್ತಿತ್ತು. ರಸ್ತೆಗಳೆಲ್ಲ ಮಳೆ ನೀರಿನಿಂದ ತುಂಬಿದ್ದವು. ಆದ್ರೆ ಅಚ್ಚರಿ ಎಂದರೆ ಕಾಡಿನೊಳಗೆ ಮಾತ್ರ ಒಂದೇ ಒಂದು ಮಳೆಯ ಹನಿಯೂ ಬೀಳುತ್ತಿರಲಿಲ್ಲ. ಅಲ್ಲಿ ವಿಚಿತ್ರವಾದ ಮೌನ ಆವರಿಸಿತ್ತು. ಅದೇ ರಾತ್ರಿ ಊರಿನ ಪೋಸ್ಟ್ ಮ್ಯಾನ್ ಕೆಲಸ ಮುಗಿಸಿ ಮನೆಗೆ ಹೊರಟ. ಬೇಗ ಮನೆ ತಲುಪಬೇಕೆಂಬ ಆತುರದಲ್ಲಿ ಕಾಡಿನ ಶಾರ್ಟ್ ಕಟ್ ದಾರಿಯನ್ನು ಹಿಡಿದ. ಕೆಲವರು ಅವನು ಕಾಡಿನೊಳಗೆ ಹೋಗುವುದನ್ನ ನೋಡಿದ್ದರು. ಆದ್ರೆ ಅವನು ಮತ್ತೆ ಜೀವಂತವಾಗಿ ಯಾರ ಕಣ್ಣಿಗೂ ಕಾಣಿಸಲಿಲ್ಲ. ಮರುದಿನ ಬೆಳಿಗ್ಗೆ ಊರಿನಲ್ಲಿ ಆತಂಕ ಶುರುವಾಯಿತು. ನಿನ್ನೆ ಪೋಸ್ಟ್ ಮ್ಯಾನ್ ಕಾಡಿನೊಳಗೆ ಹೋದನು, ಆದ್ರೆ ಮನೆಗೆ ಬಂದಿಲ್ಲ. ಅಷ್ಟರಲ್ಲಿ ಒಬ್ಬ ವಯಸ್ಸಾದ ವ್ಯಕ್ತಿ ನಿಧಾನವಾಗಿ ಹೇಳಿದ, ಆ ಕಾಡಿನಲ್ಲಿ ಮೋಹಿನಿ ಇದೆ. ಇದು ಈ ಊರಿನ ಎಲ್ಲರಿಗೂ ಗೊತ್ತಿರುವ ವಿಷಯ. ರಾತ್ರಿ ಆ ದಾರಿಯಲ್ಲಿ ಹೋದವರು ಸುರಕ್ಷಿತವಾಗಿ ಹಿಂದಿರುಗುವುದಿಲ್ಲ. ಕೆಲವು ದಿನಗಳ ನಂತರ ಆ ಊರಿಗೆ ಹೊಸ ಪೊಲೀಸ್ ಇನ್ಸ್ಪೆಕ್ಟರ್ ಅರವಿಂದ್ ವರ್ಗಾವಣೆಯಾಗಿ ಬಂದರು. ಅವರು ಧೈರ್ಯಶಾಲಿ ಮತ್ತು ಮೂಢನಂಬಿಕೆಗಳನ್ನ ನಂಬದ ಅಧಿಕಾರಿ. ಅವನಿಗೆ ಪೊಲೀಸ್ ಕಚೇರಿಯಿಂದ ಕೊಟ್ಟ ಮನೆ ಆಚೆ ಕಾಡಿನ ಬದಿಯಲ್ಲಿತ್ತು. ಆದ್ರೆ ಪೊಲೀಸ್ ಠಾಣೆ ಈ ಕಾಡಿನ ಬದಿಯಲ್ಲಿತ್ತು. ಪ್ರತಿದಿನವೂ ಅವನು ಆ ಕಾಡಿನ ದಾರಿಯಲ್ಲೇ ಓಡಾಡಬೇಕಿತ್ತು. ಊರಿನವರು ಅವನಿಗೆ ಮೊದಲಿಗೇನೆ ಎಚ್ಚರಿಕೆ ನೀಡಿದರು. ಸಾಯಿಬ್ರೆ, ರಾತ್ರಿ ಆ ಕಾಡಿನ ದಾರಿಯಲ್ಲಿ ಹೋಗ್ಬೇಡಿ. ಅರವಿಂದ್ ತುಸುನಕ್ಕು, ಭೂತ ಪ್ರೇತ ಅಂತ ಯಾವುದೂ ಇಲ್ಲ. ಸತ್ಯ ಏನಿದೆ ಎಂದು ನಾನು ಇಲ್ಲೇ ಕಂಡುಹಿಡಿಯುತ್ತೇನೆ. ಅರವಿಂದ್ ಬೆಳಿಗ್ಗೆ ಪೊಲೀಸ್ ಸ್ಟೇಷನ್ಗೆ ಬರಲು ಮತ್ತು ಸಂಜೆ ಡ್ಯೂಟಿ ಮುಗಿಸಿ ಮನೆಗೆ ಹೋಗಲು ಪ್ರತಿದಿನವೂ ಅದೇ ಕಾಡಿನ ದಾರಿಯನ್ನೇ ಬಳಸುತ್ತಿದ್ದನು. ಹಲವು ದಿನಗಳು ಕಳೆದರೂ ಅವರಿಗೆ ಯಾವುದೇ ವಿಚಿತ್ರ ಘಟನೆ ಎದುರಾಗಲಿಲ್ಲ. ಇದರಿಂದ ಊರಿನವರು ಹೇಳುತ್ತಿದ್ದ ಕತೆಗಳೆಲ್ಲ ಸುಳ್ಳು ಎಂದು ಅವನು ಭಾವಿಸಿದ್ದನು. ಒಂದು ದಿನ ಸಂಜೆ ಇನ್ಸ್ಪೆಕ್ಟರ್ ಅರವಿಂದ್ ಸ್ಟೇಷನ್ನಿಂದ ಹೊರಡುತ್ತಿದ್ದಾಗ ಊರಿನ ಕೆಲವರು ಅವರ ಬಳಿ ಬಂದಿದ್ದರು. ಒಬ್ಬ ವಯಸ್ಸಾದ ವ್ಯಕ್ತಿ ಹೇಳಿದ, ಇನ್ಸ್ಪೆಕ್ಟರ್ ಸಾಯಿಬ್ರೆ, ನಾವು ಹೇಳ್ತಿದ್ದೀವಿ ಅಂತ ತಪ್ಪು ತಿಳಿದುಕೊಳ್ಬೇಡಿ. ಏನ್ ವಿಷಯ ಹೇಳಿ. ಆ ಕಾಡಿನ ದಾರಿ ಅಷ್ಟು ಸರಿಯಲ್ಲ ಸಾಯಿಬ್ರೆ. ಹಗಲಿನಲ್ಲಿ ಏನೂ ಆಗಲ್ಲ, ಆದ್ರೆ ರಾತ್ರಿ ಆದ್ಮೇಲೆ ಅಲ್ಲಿ ಏನೋ ಶಕ್ತಿ ತಿರುಗಾಡುತ್ತೆ. ಪೋಸ್ಟ್ ಮ್ಯಾನ್ ಕಾಣೆಯಾಗಿದ್ದು ಕೂಡ ಅದೇ ದಾರಿಯಲ್ಲಿ. ಹೌದು ಸಾಯಿಬ್ರೆ, ನೀವು ಧೈರ್ಯವಂತರು ಅಂತ ನಮ್ಗೆ ಗೊತ್ತು. ಆದ್ರೆ ಆ ರಾತ್ರಿ ಕಾಡು ಧೈರ್ಯವನ್ನ ಪರೀಕ್ಷೆ ಮಾಡುತ್ತೆ. ಸಾಧ್ಯವಾದ್ರೆ ರಾತ್ರಿ ಆ ದಾರಿಯಲ್ಲಿ ಒಬ್ಬರೇ ಹೋಗ್ಬೇಡಿ. ನನಗೆ ಭೂತ ಪ್ರೇತಗಳ ಮೇಲೆ ನಂಬಿಕೆ ಇಲ್ಲ. ಏನೇ ಇದ್ದರೂ ಅದು ಮನುಷ್ಯರ ಕೆಲಸ. ಸತ್ಯ ಏನು ಅಂತ ನಾನು ಕಂಡುಹಿಡಿಯುತ್ತೇನೆ. ಅವನ ಮಾತು ಕೇಳಿ ಊರಿನವರು ಒಬ್ಬರ ಮುಖವನ್ನ ಒಬ್ಬರು ನೋಡಿಕೊಂಡರು. ಅವರು ಮತ್ತೇನು ಹೇಳಲಿಲ್ಲ. ಆದ್ರೆ ಅವರ ಮನಸ್ಸಿನಲ್ಲಿ ಒಂದೇ ಭಯ ಕಾಡುತ್ತಿತ್ತು. ಈ ಧೈರ್ಯವೇ ಇನ್ಸ್ಪೆಕ್ಟರ್ ಅರವಿಂದ್ ಅವರನ್ನ ದೊಡ್ಡ ಅಪಾಯದ ಕಡೆ ಕರೆದೊಯ್ಯುತ್ತೆ. ಕೆಲ ದಿನಗಳು ಕಳೆದವು. ಆ ದಿನಗಳಲ್ಲಿಯೂ ಇನ್ಸ್ಪೆಕ್ಟರ್ ಅರವಿಂದ್ಗೆ ಆ ಕಾಡಿನಲ್ಲಿ ಯಾವುದೇ ವಿಚಿತ್ರ ಘಟನೆ ಕಾಣಿಸಲಿಲ್ಲ. ಊರಿನವರು ಹೇಳುತ್ತಿದ್ದ ಭಯಾನಕ ಕಥೆಗಳೆಲ್ಲ ಕೇವಲ ವದಂತಿಗಳೇ ಎಂದು ಅವನು ನಂಬಲು ಆರಂಭಿಸಿದನು. ಆದ್ದರಿಂದ ಒಂದು ದಿನ ಉದ್ದೇಶಪೂರ್ವಕವಾಗಿ ರಾತ್ರಿ ತಡವಾಗುವವರೆಗೆ ಸ್ಟೇಷನ್ನಲ್ಲೇ ಕೆಲಸ ಮಾಡಿದನು. ಇಂದು ಕಾಡಿನ ದಾರಿಯಲ್ಲಿ ಒಬ್ಬನೇ ಹೋಗಿ ನಿಜ ಏನು ಅಂತ ಪರೀಕ್ಷೆ ಮಾಡಲೇಬೇಕು. ರಾತ್ರಿ ಸುಮಾರು 11 ಗಂಟೆ. ಮಳೆ ನಿಂತಿದ್ದರೂ ಕಾಡಿನ ಸುತ್ತ ಮಂಜು ಆವರಿಸಿತ್ತು. ಇಡೀ ದಾರಿಯಲ್ಲಿ ಅವರ ಬೈಕಿನ ಹೆಡ್ಲೈಟ್ ಮಾತ್ರ ಮಿಂಗುತ್ತಿತ್ತು. ಕಾಡಿನ ಮಧ್ಯಭಾಗ ತಲುಪುತ್ತಿದ್ದಂತೆ ಅರವಿಂದ್ ಏಕಾಏಕಿ ಬ್ರೇಕ್ ಹಾಕಿದ. ರಸ್ತೆಯ ಮಧ್ಯದಲ್ಲಿ ಒಬ್ಬ ಸುಂದರ ಯುವತಿ ನಿಂತಿದ್ದಳು. ನೋಡಲು ಸುಂದರವಾಗಿದ್ದ ಆ ಯುವತಿ ತಲೆ ತಗ್ಗಿಸಿಕೊಂಡೇ ಮೌನವಾಗಿ ನಿಂತಿದ್ದಳು. ಆ ನಿರ್ಜನ ಕಾಡಿನಲ್ಲಿ ಆ ಮಧ್ಯರಾತ್ರಿಯಲ್ಲಿ ಅವಳು ಒಬ್ಬಳೇ ನಿಂತಿರುವುದು ಅರವಿಂದ್ಗೆ ವಿಚಿತ್ರವಾಗಿ ಅನಿಸಿತು. ಅವನು ಬೈಕಿನಿಂದ ಇಳಿದು ನಿಧಾನವಾಗಿ ಕೇಳಿದನು, ಯಾರು ನೀವು? ಈ ಹೊತ್ತಿನಲ್ಲಿ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸರ್, ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ. ನಾನು ಸ್ವಲ್ಪ ಹೊರಗೆ ಬಂದಿದ್ದೆ. ನೀವು ಇಲ್ಲಿ ನಿಲ್ಲಬೇಡಿ, ಬೇಗ ಇಲ್ಲಿಂದ ಹೊರಟು ಹೋಗಿ. ಅರವಿಂದ್ ಸುತ್ತಲೂ ನೋಡಿದ. ಎಲ್ಲೆಡೆ ದಟ್ಟವಾದ ಕಾಡು ಮಾತ್ರ ಕಾಣುತ್ತಿತ್ತು. ಯಾವುದೇ ಮನೆ ಕಾಣಿಸಲಿಲ್ಲ. ಇಲ್ಲಿ ಮನೆ ಇದೆಯಾ? ಇದೆ ಸರ್, ಅದು ನಿಮ್ಮ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟೇ. ನೀವಿಲ್ಲಿಂದ ಹೋಗಿ. ಅರವಿಂದ್ ಹೆಚ್ಚು ಪ್ರಶ್ನೆ ಮಾಡದೆ ಅಲ್ಲಿಂದ ಹೊರಟನು. ಆದ್ರೆ ಅವರ ಮನಸ್ಸಿನಲ್ಲಿ ಒಂದು ಅನುಮಾನ ಮೂಡಿತ್ತು. ಅಲ್ಲ, ಈ ದಟ್ಟವಾದ ಕಾಡಿನಲ್ಲಿ
ನಿಜವಾಗಿಯೂ ಯಾರಾದ್ರೂ ವಾಸ ಮಾಡ್ತಾರಾ? ಆ ದಿನದ ನಂತರ ಒಂದು ವಿಚಿತ್ರ ಸಂಗತಿ ನಡೆಯತೊಡಗಿತು. ಪ್ರತಿದಿನ ರಾತ್ರಿ ಡ್ಯೂಟಿ ಮುಗಿಸಿ ಅದೇ ದಾರಿಯಲ್ಲಿ ಮನೆಗೆ ಹೋಗುವಾಗ ಅದೇ ಜಾಗದಲ್ಲಿ, ಅದೇ ಉಡುಪಿನಲ್ಲಿ ಅದೇ ಯುವತಿ ನಿಂತಿರುತ್ತಿದ್ದಳು. ಅವಳು ಪ್ರತಿ ಸಲವೂ ಒಂದೇ ಮಾತು ಹೇಳುತ್ತಿದ್ದಳು, ಸರ್ ತಡ ಮಾಡಬೇಡಿ, ಬೇಗ ಮನೆಗೆ ಹೋಗಿ. ಒಂದು ದಿನ ರಾತ್ರಿ ಎಂದಿನಂತೆ ಇನ್ಸ್ಪೆಕ್ಟರ್ ಅರವಿಂದ್ ಕಾಡಿನ ದಾರಿಯಲ್ಲಿ ಮನೆಗೆ ಹೋಗುತ್ತಿದ್ದರು. ಎಂದಿನ ಜಾಗಕ್ಕೆ ಬಂದಾಗ ಆ ಯುವತಿ ಮತ್ತೆ ಅಲ್ಲೇ ನಿಂತಿದ್ದಳು. ಈ ಬಾರಿ ಅರವಿಂದ್ ಬೈಕ್ ನಿಲ್ಲಿಸಿ ಅವಳ ಹತ್ತಿರ ಹೋದನು. ಪ್ರತಿದಿನ ಇದೇ ಜಾಗದಲ್ಲಿ ನಿಂತಿರುತ್ತೀರಾ, ಯಾಕೆ ಹೀಗೆ? ಬನ್ನಿ, ನಾನು ನಿಮ್ಮನ್ನ ನಿಮ್ಮ ಮನೆಗೆ ಬಿಟ್ಟು ಬರುತ್ತೇನೆ. ಬೇಡ ಸರ್, ನನ್ನ ಮನೆ ಇಲ್ಲೇ ಹತ್ತಿರದಲ್ಲಿ ಇದೆ, ನಾನೇ ಹೋಗ್ತೀನಿ. ಇಲ್ಲ, ಪರವಾಗಿಲ್ಲ. ಈ ಕಾಡಿನಲ್ಲಿ ಒಬ್ಬರೇ ಹೋಗುವುದು ಸುರಕ್ಷಿತವಲ್ಲ. ಬನ್ನಿ, ನಾನು ನಿಮ್ಮನ್ನ ಬಿಡ್ತೀನಿ. ಸರಿ ಸರ್, ನೀವು ಇಷ್ಟು ಒತ್ತಾಯ ಮಾಡಿದ ಮೇಲೆ ನಾನು ಬರಲೇಬೇಕು, ಆದ್ರೆ ಸ್ವಲ್ಪ ದೂರದವರೆಗೆ ಮಾತ್ರ ಬಿಡಿ. ಅರವಿಂದ್ ಅವಳನ್ನ ಬೈಕ್ನ ಹಿಂಬದಿಯಲ್ಲಿ ಕೂರಿಸಿಕೊಂಡನು. ಬೈಕ್ ನಿಧಾನವಾಗಿ ಕಾಡಿನ ಒಳಗಿನ ದಾರಿಯಲ್ಲಿ ಮುಂದೆ ಸಾಗತೊಡಗಿತು. ಸ್ವಲ್ಪ ದೂರ ಸಾಗಿದ ನಂತರ ಅರವಿಂದ್ ಮೌನ ಮುರಿದು ಕೇಳಿದನು, ನೀವು ತುಂಬಾ ಸುಂದರವಾಗಿದ್ದೀರಾ. ನಿಮ್ಮ ಹೆಸರೇನು? ನನ್ನ ಹೆಸರು ಮೋಹಿನಿ. ಆ ಹೆಸರನ್ನ ಕೇಳಿದ ತಕ್ಷಣ ಅರವಿಂದ್ ಮುಖದಲ್ಲಿ ಗಂಭೀರ ಭಾವನೆ ಮೂಡಿತು. ಊರಿನಲ್ಲಿ ಹೇಳುತ್ತಿರುವ ಕಥೆಯಲ್ಲಿ ಬರುವ ಆ ನಾಯಕಿಯು ಮೋಹಿನಿಯೇ ಅಲ್ವಾ? ಆದರೂ ಅರವಿಂದ್ ಧೈರ್ಯಗೆಡಲಿಲ್ಲ. ಆತ ಮುಂದೆ ಸಾಗಿದ. ಸ್ವಲ್ಪ ಹೊತ್ತಿನ ನಂತರ ಪುನಃ ಕೇಳಿದ, ನೀವು ಪ್ರತಿದಿನ ಇಷ್ಟು ರಾತ್ರಿ ಈ ಕಾಡಿನಲ್ಲಿ ಒಬ್ಬರೇ ಯಾಕೆ ನಿಂತಿರುತ್ತೀರಾ? ನಿಮ್ಮ ಮನೆ ಎಲ್ಲಿದೆ? ನನ್ನ ಮನೆ ಇಲ್ಲೇ ಇದೆ ಸರ್. ಎಲ್ಲಿ? ನಾನು ಎಷ್ಟು ಸಲ ನೋಡಿದರೂ ಇಲ್ಲಿ ಯಾವುದೇ ಮನೆ ಕಾಣುತ್ತಿಲ್ಲ. ಎಲ್ಲರ ಕಣ್ಣಿಗೂ ನನ್ನ ಮನೆ ಕಾಣುವುದಿಲ್ಲ, ಅದನ್ನು ನೋಡಬೇಕಾದ ಸಮಯ ಬಂದಾಗ ಮಾತ್ರ ಕಾಣುತ್ತೆ. ಅದಿರ್ಲಿ, ಹಾಗಾದ್ರೆ ನೀವು ಪ್ರತಿದಿನ ಇಲ್ಲೇ ನಿಂತು ಯಾರಿಗಾಗಿ ಕಾಯ್ತಾ ಇರ್ತೀರಾ? ಯಾರನ್ನೋ ಕಾಯ್ತಾ ಇರ್ತೀನಿ. ಅದೇ, ಯಾರನ್ನ? ಬಹಳ ವರ್ಷಗಳಿಂದ ಬರಬೇಕಾದ ಒಬ್ಬರನ್ನ. ಆ ಉತ್ತರ ಕೇಳಿದ ಅರವಿಂದ್ಗೆ ಇನ್ನಷ್ಟು ಅನುಮಾನ ಶುರುವಾಯಿತು. ಆ ಯುವತಿಯ ಪ್ರತಿಯೊಂದು ಮಾತಿನಲ್ಲೂ ಒಂದು ರಹಸ್ಯ ಅಡಗಿತ್ತು. ಅವನು ಇನ್ನೇನು ಪ್ರಶ್ನೆ ಕೇಳಲು ಹೊರಡಲಿಲ್ಲ. ಆದರೆ ಕೆಲವೇ ಕ್ಷಣಗಳಲ್ಲಿ ಅವನಿಗೆ ಒಂದು ವಿಚಿತ್ರ ಅನುಭವವಾಯಿತು. ಬೈಕಿನ ಹಿಂಬದಿ ಸೀಟು ಇದ್ದಕ್ಕಿದ್ದಂತೆ ತುಂಬಾ ತಣ್ಣಗಾಗಿತ್ತು. ಸಾಮಾನ್ಯ ತಂಪಲ್ಲ, ಮೈ ಜುಮ್ಮೆನ್ನಿಸುವಷ್ಟು ಚಳಿ. ಇಷ್ಟೊಂದು ಚಳಿ ಏಕೆ? ಒಮ್ಮೆ ಹಿಂದಿರುಗಿ ನೋಡುವುದಕ್ಕಿಂತ ಬೈಕಿನ ಕನ್ನಡಿಯಲ್ಲಿ ಅವಳು ಏನು ಮಾಡುತ್ತಿದ್ದಾಳೆ ಎಂದು ನೋಡೋಣ. ಆದ್ರೆ ಕನ್ನಡಿಯಲ್ಲಿ ಕಂಡ ದೃಶ್ಯ ನೋಡಿ ಅರವಿಂದನ ಹೃದಯ ಬಡಿತವೇ ಹೆಚ್ಚಾಯಿತು. ಬೈಕಿನ ಹಿಂಬದಿ ಸೀಟಿನಲ್ಲಿ ಯಾರೂ ಇರಲಿಲ್ಲ, ಅವನ ಮುಖ ಮಾತ್ರ ಕಾಣುತ್ತಿತ್ತು. ಅರವಿಂದ್ ತಕ್ಷಣ ಬ್ರೇಕ್ ಹಾಕಿ ಹಿಂದಿರುಗಿ ನೋಡಿದ. ಆ ಕ್ಷಣದಲ್ಲಿ ಅವನ ದೇಹವಿಡೀ ಬೆವರಿನಿಂದ ತೋಯಿತು. ಹಿಂದಗಡೆ ಯಾರು ಕೂಡ ಇರಲಿಲ್ಲ. ಅರವಿಂದ್ ಮತ್ತೊಮ್ಮೆ ಬೈಕಿನ ಕನ್ನಡಿಯಲ್ಲಿ ನೋಡಿದ. ಈ ಬಾರಿ ಅವನ ಉಸಿರೇ ನಿಂತಂತಾಯ್ತು. ಬೈಕಿನ ಹಿಂಬದಿ ಸೀಟಿನಲ್ಲಿ ಯಾರೂ ಇರಲಿಲ್ಲ. ಆದ್ರೆ ಕೆಲವೇ ಕ್ಷಣಗಳ ಹಿಂದೆ ಸ್ಪಷ್ಟವಾಗಿ ತನ್ನೊಂದಿಗೆ ಮಾತನಾಡಿದ್ದ ಧ್ವನಿ ಮಾತ್ರ ಅವನ ಕಿವಿಯಲ್ಲಿ ಕೇಳಿಸುತ್ತಿತ್ತು. ನನ್ನ ಹೆಸರು ಮೋಹಿನಿ. ಅರವಿಂದ್ಗೆ ಎಲ್ಲವೂ ಅರ್ಥವಾಗತೊಡಗಿತು. ಹಾಗಾದ್ರೆ ಊರಿನವರು ಹೇಳುತ್ತಿದ್ದ ಮೋಹಿನಿ ಇವಳೇನಾ ಎಂಬ ಆಲೋಚನೆ ಬಂದ ತಕ್ಷಣ ಅವನು ಗಾಬರಿಯಿಂದ ಬೈಕಿಗೆ ವೇಗ ಕೊಟ್ಟನು. ಹಿಂದೆ ತಿರುಗಿ ನೋಡುವ ಧೈರ್ಯವೂ ಮಾಡಲಿಲ್ಲ. ಕೆಲವೇ ನಿಮಿಷಗಳಲ್ಲಿ ಮನೆ ತಲುಪಿ ಬಾಗಿಲನ್ನ ಬೇಗ ಹಾಕಿಕೊಂಡನು. ಆ ರಾತ್ರಿ ಅವನಿಗೆ ನಿದ್ರೆಯೇ ಬರಲಿಲ್ಲ. ಕಿಟಕಿ ಹೊರಗಿನಿಂದ ಯಾರೋ ನಡೆಯುವ ಶಬ್ದ ಕೇಳಿಸುತ್ತಿತ್ತು. ಕೆಲವೊಮ್ಮೆ ಬಾಗಿಲನ್ನ ಯಾರೋ ನಿಧಾನವಾಗಿ ತಟ್ಟಿದಂತಾಗುತ್ತಿತ್ತು. ಅರವಿಂದ್ ಎಂಬ ಹೆಣ್ಣಿನ ಮೃದುವಾದ ಧ್ವನಿ ಮನೆಯೊಳಗೆ ಪ್ರತಿಧ್ವನಿಸುತ್ತಂತಾಯಿತು. ಅವರು ಬೆಚ್ಚಿ ಬಿದ್ದು ಎದ್ದರು. ಕೋಣೆಯ ಮೂಲೆಗಡೆ ಬಿಳಿ ಬಟ್ಟೆ ತೊಟ್ಟ ಒಂದು ನೆರಳು ನಿಂತಿರುವಂತೆ ಅವನಿಗೆ ಕಾಣಿಸಿತು. ಅರವಿಂದ್ ಭಯದಿಂದ ಕಿರುಚಲು ಪ್ರಯತ್ನಿಸಿದನು. ಆದ್ರೆ ಅವನ ಬಾಯಿಯಿಂದ ಶಬ್ದವೇ ಹೊರಬರಲಿಲ್ಲ. ಮರುದಿನ ಬೆಳಿಗ್ಗೆ ಇನ್ಸ್ಪೆಕ್ಟರ್ ಅರವಿಂದ್ ಸ್ಟೇಷನ್ಗೆ ಬರಲಿಲ್ಲ. ಸಂದೇಹಗೊಂಡ ಪೊಲೀಸರು ಅವರ ಮನೆಗೆ ಹೋದರು. ಬಾಗಿಲು ಒಳಗಿನಿಂದಲೇ ಬೇಗ ಹಾಕಲಾಗಿತ್ತು. ಬಾಗಿಲು ಒಡೆದು ಒಳಗೆ ಹೋದಾಗ ಹಾಸಿಗೆಯ ಮೇಲೆ ಇನ್ಸ್ಪೆಕ್ಟರ್ ಅರವಿಂದ್ ರವರ ಶವ ಬಿದ್ದಿತ್ತು. ಅವರ ಕಣ್ಣುಗಳು ಭಯದಿಂದ ದೊಡ್ಡದಾಗಿದ್ದವು. ಮುಖದಲ್ಲಿ ಕೊನೆಯ ಕ್ಷಣದ ಆತಂಕ ಸ್ಪಷ್ಟವಾಗಿ ಕಾಣುತ್ತಿತ್ತು. ಆದ್ರೆ ದೇಹದ ಮೇಲೆ ಒಂದೇ ಒಂದು ಗಾಯದ ಗುರುತು ಕೂಡ ಇರಲಿಲ್ಲ. ಈ ಸುದ್ದಿ ಇಡೀ ಊರನ್ನ ಬಿಚ್ಚಿ ಬೀಳಿಸಿತು. ಆದ್ರಿಂದ ಆ ಕಾಡಿನ ದಾರಿಯಲ್ಲಿ ರಾತ್ರಿ ಯಾರೂ ಹೋಗಲು ಧೈರ್ಯ ಮಾಡಲಿಲ್ಲ. ಯಾಕಂದ್ರೆ
ಊರಿನವರು ಹೇಳುತ್ತಿದ್ದ ಮೋಹಿನಿ ಕೇವಲ ಒಂದು ಕಥೆಯಲ್ಲ, ಆ ಕಾಡಿನಲ್ಲಿ ಇನ್ನೂ ಅಲೆದಾಡುತ್ತಿರುವ ಭಯಾನಕ ಸತ್ಯ ಎಂದು ಎಲ್ಲರೂ ನಂಬತೊಡಗಿದರು.